ಮಾಡಿಸ್ಬಿಟ್ಟು ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು. ತುಂಬಾ ಆಟ ಮಂತ್ರಕ್ಕಂತೂ ತುಂಬಾ ಪವರ್ಫುಲ್ ಅಮ್ಮ. ಇವಳು ನಂಬಿ ಬಂದ್ರೆ ತುಂಬಾನೇ ಒಳ್ಳೇದು ಮಾಡ್ತಾಳೆ. ಎದೆ ಭಾರಗಳು ಕಾಣಿಸ್ತಾ ಇದೆ. ಈಗಲೇ ನಾವು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತೇನೋ, ಈಗಲೇ ಕಾರ್ಡಿಯಾಲಿಕ್ ಅರೆಸ್ಟ್ ಆಗೋಗ್ಬಿಡ್ತೇನೋ, ಗಾಬರಿಯಿಂದ ಹೋಗ್ಬಿಟ್ಟು ಆ ECG ಗಳನ್ನ ಮಾಡಿಸೋವಂಥದ್ದು. ಪ್ರೇತ ಬಾಧೆ ಆಗಿದೆ ಕಣಪ್ಪ ಈತನಿಗೆ. ಇಲ್ಲಿ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ಅದು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಆಗಿತ್ತು, ಬಿದ್ದ್ಬಿಟ್ಟ. ಹಾಸ್ಪಿಟ್ಲಿಂದ ನೇರ ಹಾಗೆ ಕರ್ಕೊಂಡ್ ಬಂದಿರತಕ್ಕಂಥ ಉದಾಹರಣೆಗಳು ಸಾವಿರಾರು ಉಂಟು. ಅವ್ರು ಕರ್ಕೊಂಡೋಗಿ ಮಂಡದೊಳಗು ಕುಂಡ್ರಿಸಿ ಕಟ್ಟೊಳಗೆ ನೀರು ಹಾಕ್ತಿದ್ದಂಗೆ ಕ್ಷಣ ಮಾತ್ರದಲ್ಲಿ ಅದು ಹುಷಾರಾಗಿರ್ತಕ್ಕಂಥದ್ದು. ಎಂತ ಕೆಡಕಾಗ್ಲಿ ಅದು ವಿರುದ್ಧವಾಗಿ ಹೋಗುವಂತ ಜನ, ಮಾಟ ಮಂತ್ರಗಳಿಗೆ ವಿರುದ್ಧವಾಗಿ ಹೋಗುವಂತ ಜನ, ನಿಮ್ಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅಮ್ಮನವರ ಕ್ಷೇತ್ರ ಆಗುತ್ತೆ. ಮಾಟ ಮಂತ್ರಕ್ಕೆ ಒಳಗಾಗಿ ಶತ್ರುಗಳಿಂದ ಚಿತ್ರಹಿಂಸೆ ಅನುಭವಿಸಿ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸುತ್ತಿರುವ ಸಾವಿರಾರು ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಒಂದು ತಡೆ ಹೊಡೆಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಯಡಿಯೂರ ಹತ್ರ ಚೆನ್ನಾಗಿ ಇದಾಗಿದೆ. ನನಗೆ ಇಲ್ಲಿಗೆ ಬಂದಮೇಲೆ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ರು, ಅದೆಲ್ಲ ನನಗೆ ತುಂಬ ಒಳ್ಳೆಯದಾಯಿತು. ಇಲ್ಲಿಗೆ ಬಂದಮೇಲೆ ನನಗೆ ಓಡಿಸಿದ್ದೀನಿ. ನಾನು ಆಗಲೇ ಒಂದು 5-6 ತಿಂಗಳಿಂದ ಬರ್ತಾಯಿದ್ದೀನಿ. ನನಗೆ ಯಾರೋ ಮಾಡಿಸ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಮೊಬೈಲಲ್ಲಿ ನೋಡಿಕೊಂಡೆ ನಾನು ಇಲ್ಲಿಗೆ ಬಂದು ಈಗ ಚೆನ್ನಾಗಿದ್ದೀನಿ. ಇಲ್ಲಿಗೆ ಬಂದು ಹೋದ್ಮೇಲೆ ನಾನು ಚೆನ್ನಾಗಿದ್ದೀನಿ. ತುಂಬ ಆಟ ಮಂತ್ರಕ್ಕಂತೂ ತುಂಬ ಪವರ್ಫುಲ್ ಅಮ್ಮ. ಇವಳು ನಂಬಿ ಬಂದರೆ ತುಂಬಾನೇ ಒಳ್ಳೇದು ಮಾಡ್ತಾಳೆ. ತಡೆ ಹೊಡೆಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ದೇಹದಲ್ಲಿ ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳು ಇದ್ದರೆ ಕೇವಲ ಒಂದು ತಡೆ ಹೊಡೆಸಿಕೊಳ್ಳುವ ಮುಖಾಂತರ ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಲು ಸಾವಿರಾರು ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಮಹಾಗುರು ವೀರಭದ್ರೇಶ್ವರ ಭದ್ರಕಾಳಿ ದೇವಿ ದೇವತ ಮಹಾರಾಜ್ ಕಿ ಜೈ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೂ ಮತ್ತು ನನ್ನ TV ಕನ್ನಡದ ವೀಕ್ಷಕರಿಗೂ ನನ್ನ ಶರಣಾರ್ಥಿ. ಇವತ್ತು ಒಂದು ಒಳ್ಳೆ ವಿಚಾರದ ಬಗ್ಗೆ ನಿಮಗೆ ವಿಚಾರ ತಿಳಿಸ್ತೇನೆ. ವೀಕ್ಷಕರೇ, ನಿಮಗೆ ಮೈಕೈ ನೋವು, ಮಂಡಿ ನೋವು, ಸೊಂಟ ಹೊಡೆತ, ಹೊಟ್ಟೆ ನೋವು, ತಲೆಬಾದಿ, ಆಮೇಲೆ ಇತ್ತೀಚೆಗೆ ಎದೆ ಭಾರಗಳು ಕಾಣಿಸ್ತಾ ಇದ್ದಾವೆ. ಇದಕ್ಕೆ ಎದೆ ನೋವು ಅಂತ ಹೇಳಿ ಕರೆದು ಬಿಡ್ತಾರೆ. ಎದೆ ಭಾರ, ಎದೆ ನೋವು. ಆಮೇಲೆ ಆ ಎದೆ ನೋವು ಹೇಗಿರುತ್ತಪ್ಪ ಅಂತಂದರೆ, ಈಗಲೇ ನಾವು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತೇನೋ, ಈಗಲೇ ಕಾರ್ಡಿಯಾಲಿಕ್ ಅರೆಸ್ಟ್ ಆಗೋಗ್ಬಿಡ್ತೇನೋ ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಹೋಗಿ ಹಾಸ್ಪಿಟ್ಲುಗಳಿಗೆ ಹೋಗುವಂಥದ್ದು, ಗಾಬರಿಯಿಂದ ಹೋಗ್ಬಿಟ್ಟು ಆ ECGಗಳನ್ನು ಮಾಡಿಸೋವಂಥದ್ದು, ಗಾಬರಿ ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸೋವಂಥದ್ದು. ಮತ್ತು ಎಷ್ಟೋ ಜನ ಸತ್ತು ಹೋಗ್ಬಿಟ್ಟವ್ರೆ ಬರೀ ಹೆದರಿಕೊಂಡು ಗಾಬರಿಯಾಗಿ. ಎದೆ ನೋವು ಬಂತ ಗಾಬರಿ ಆಗ್ಬಿಡೋದು. ಯಾಕೆ ಇದೆಲ್ಲ ಆಗ್ತಾ ಇದೆ ಅನ್ನೋ ನಾವು ಅನೇಕ ಸಾವಿರಾರು ಇಲ್ಲಿ ಉದಾಹರಣೆಗಳನ್ನು ತಗೊಂಡದ್ದು ಉಂಟು. ಬರೀ ಒಂದು ಕಟ್ಟೊಡಿಸಿ ಆ ನೀರು ಹಾಕಿಸ್ತಿದ್ದಂಗೆ ಅವ್ರಿಗಿರ್ತಕ್ಕಂಥ ಎದೆ ನೋವಾಗಲಿ, ಮತ್ತು ಒಂದು ತಲೆಭಾರ ಆಗಲಿ, ತಲೆ ಹೊಡೆತ, ಕೈಕಾಲು ಹೊಡೆತ, ಹೊಟ್ಟೆ ನೋವು, ಇದೆಲ್ಲ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗಿರ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳನ್ನು ನಾವು ಕೊಟ್ಟೆ.
ಅನ್ನುವಂಥ ಒಂದು ವಿಚಾರವನ್ನು ಅಮ್ಮನವರಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಅಮ್ಮನವರು ಬರವಣಿಗೆ ಮೂಲಕ ಹೇಳ್ತಾರೆ, ಪ್ರೇತ ಬಾಧೆ ಆಗಿದೆ ಕಣಪ್ಪ ಈತನಿಗೆ. ಇಲ್ಲಿ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ಎಡವಿ ಬಿದ್ದ. ಜೀವನದಲ್ಲಿ ಅಂದುಕೊಂಡ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗದೆ ಅಡೆ ತಡೆಗಳು ಆಗುತ್ತಿದ್ದರೆ ಇಲ್ಲಿ ಬಂದು ಒಂದು ತಡೆವಡಿಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಂದುಕೊಂಡ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುತ್ತಿದ್ದಾರೆ ಸಾವಿರಾರು ಜನರು. ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದ, ಅದು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಆಗಿತ್ತು, ಬಿದ್ದುಬಿಟ್ಟ. ಮತ್ತು ಎಲ್ಲೋ ಹೋಗ್ತಾ ಇದ್ದ, ಭೀತಿ ಲಕ್ಷಣ ಆಯಿತು, ಎದುರುಬಿಟ್ಟ. ಕನಸಿನಲ್ಲಿ ಎದುರುಬಿಟ್ಟ. ಮನೆ ಒಳಗೆ ಏನೋ ಕಂಡಂಗಾಯಿತು, ನೆರಳು ಕಂಡಂಗಾಯಿತು, ಎದುರುಬಿಟ್ಟ. ಅಲ್ಲಿ ಅವಾಗ ಶುರುವಾಗಿರ್ತಕ್ಕಂಥದ್ದು ಜಸ್ಟ್ ಒಂದು ಬಿದ್ದುದ್ರಿಂದ ಒಂದು ಜಸ್ಟ್ ಎದುರಿದ್ರಿಂದ ಶುರುವಾಗಿರೋ ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿ, ಎದೆಭಾರ. ಆ ಎದೆಭಾರಕ್ಕೆ ಎದುರ್ತಾರೆ ಜನ. ಇತ್ತೀಚೆಗೆ ಟೈಫ್ ಆಗ್ತಾ ಇರೋದು, ಹಂಗೆ ಆಗ್ತಾ ಇರೋದು. ಅದಕ್ಕೆ ಎದುರಿಬಿಟ್ಟು ಓಡೋಗಿದೆ ಹಾಸ್ಪಿಟ್ಲು, ಚಿಕಿತ್ಸೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮುಗಿಸಾಕಿರ್ತಾರೆ, ಎಲ್ಲ ನಾರ್ಮಲ್ ಬಂದಿರುತ್ತೆ. ಆದರೆ ಅವನಿಗೆ ಭೀತಿ ಲಕ್ಷಣ ಹೋಗಿರಲ್ಲ, ಎದೆ ಹೊಡ್ಕೊತಾ ಇರೋದು ಹೋಗಿರಲ್ಲ, ಎದೆಭಾರ ಹೋಗಿರಲ್ಲ. ಅಂತರ್ನ ಹಾಸ್ಪಿಟ್ಲಿಂದ ನೇರ ಹಾಗೆ ಕರ್ಕೊಂಬಂದಿರ್ತಕ್ಕಂಥ ಉದಾಹರಣೆಗಳು ಸಾವಿರಾರು ಉಂಟು. ಅವ್ರನ್ನ ಕರ್ಕೊಂಬಂದು ಬರ್ತಿದ್ದಂಗೆ ಅಮ್ಮನವ್ರು ಒಂದು ಚಿಕಿತ್ಸೆ ಮಾಡ್ತಾರೆ ಅವ್ರಿಗೆ. ಆ ಎಂಥ ಚಿಕಿತ್ಸೆ ಅಂತಂದರೆ, ಆ ಅಮ್ಮನವರೇ ಸ್ವತಃ ಹೋಗಿ ಅವರ ಒಂದು ಶರೀರದ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು. ಆ ಶರೀರದ ಮೇಲೆ ಕೂತ್ಕೊಂತಿದ್ದಂಗೆ ಅವ್ರಿಗಿರ್ತಕ್ಕಂಥ ಪ್ರೇತ ಬಾಧೆ ಆಗಿರಲಿ, ಅವ್ರಿಗಿರ್ತಕ್ಕಂಥ ವಾಮಾಚಾರಿಕ ಬಾಧೆ ಆಗಿರಲಿ, ಕೆಡುಕಿನ ಬಾಧೆ ಆಗಿರಲಿ, ಅವ್ರು ಕರ್ಕೊಂಡೋಗಿ ಮಂಡದೊಳಗೆ ಕುಂಡ್ರಿಸಿ ಕಟ್ಟೊಡೆದು ನೀರು ಹಾಕ್ತಿದ್ದಂಗೆ ಕ್ಷಣ ಮಾತ್ರದಲ್ಲಿ ಅದು ಹುಷಾರಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಯಾರಿಗೆ ಸಮಸ್ಯೆಗಳಿದ್ದರೂ ಕೂಡ ಬನ್ನಿ, ಅಮ್ಮನವ್ರದ್ದು ಒಂದು ಕಟ್ಟೊಡಿಸಿ ನೀರು ಹಾಕಿಸ್ಕೊಳ್ಳಿ, ಪಟ್ಟಂತ ಆ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಇತ್ತೀಚೆಗೆ ಆ ಸಮಸ್ಯೆಗಳು, ಎದೆಭಾರದ ಸಮಸ್ಯೆ, ಎದೆನೋವಿನ ಸಮಸ್ಯೆ, ತಲೆನೋವಿನ ಸಮಸ್ಯೆ, ವಿಪರೀತವಾದ, ಅದು ಜ್ವರನೇ ಅಲ್ಲ, ವಿಪರೀತವಾದ ಶರೀರ ಶುರುವಾಗ್ಬಿಡುತ್ತೆ ಕೊತ ಕೊದಿಯೋದಕ್ಕೆ, ಮತ್ತು ಅಂಗಾಲುಗಳು ಉರಿಯೋದಕ್ಕೆ ಶುರುವಾಗುತ್ತೆ. ಇದಕ್ಕಿದ್ದಂಗೆ ಸಮಸ್ಯೆಗಳು ಶುರುವಾಗ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ, ನಮಗೆ ಕಾಣದ ಕೈಗಳು ಕೆಲಸ ಮಾಡಿರ್ತವೆ, ಯಾರೋ ಕೆಡುಕು ಮಾಡಿಬಿಟ್ಟಿರ್ತಾರೆ, ಯಾವುದೋ ಭೂತ ಪ್ರೇತ ನಮ್ಮ ಶರೀರವನ್ನು ಆವರಿಸಿರುತ್ತೆ, ನಮಗೆ ಗೊತ್ತೇ ಆಗಿರಲ್ಲ. ಆ ಒಂದು ಗೊತ್ತೇ ಆಗದಿರತಕ್ಕಂಥ ವಿಚಾರವನ್ನು ಗೊತ್ತು ಮಾಡ್ಕೋಬೇಕಾ? ಅಮ್ಮನವ್ರನ್ನ ಒಂದು ಜಸ್ಟ್ ಬಂದು ಅಮ್ಮನವ್ರ ಮುಂದೆ ನಿಂತ್ಕೊಳ್ಳಿ, ಅವರೇ ಹೇಳ್ತಾರೆ ನಿಮಗೆ. ಆ ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ಬರವಣಿಗೆ ತಗೊಂಡು ಒಂದು ಕಟ್ಟೊಡಿಸಿ ನೀರು ಹಾಕ್ಸಿದ್ರೆ ಸಾಕು, ಎದೆ ನೋವು, ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿ, ಎಂಥ ಸಮಸ್ಯೆಗಳಿದ್ದರೂ ಕೂಡ ಕ್ಷಣ ಮಾತ್ರದಲ್ಲೇ ನಾಶವಾಗಿರ್ತಕ್ಕಂಥದ್ದು, ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗಿರ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಉಂಟು. ಹೇಗೆಂದರೆ, ಅಮ್ಮನವರ ಒಂದು ದೃಷ್ಟಿ, ಅಮ್ಮನವರ ಮಂಡಲ, ಅಮ್ಮನವರ ಬರವಣಿಗೆ ಶಾಸ್ತ್ರ ಹೊಂದಿದ್ರೆ ಸಾಕು, ನಿಮ್ಮೆಂಥ ಸಮಸ್ಯೆಗಳನ್ನು ಕೂಡ ನಾಶ ಮಾಡ್ತಕ್ಕಂಥದ್ದು. ಸಾವಿರಾರು ಭಕ್ತರಿಗೆ ಒಳಿತನ್ನು ಮಾಡುತ್ತಿರುವ ಈ ಪುಣ್ಯ ಕ್ಷೇತ್ರ ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ? ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಕೆಡುಕು ಅನ್ನುವಂಥದ್ದು ಬಂದುಬಿಟ್ರೆ ಆ ಕೆಡುಕು ಹೆಂಗಿರುತ್ತಪ್ಪ ಅಂತಂದರೆ, ಅಮ್ಮನವ್ರು ಬರೋದು ತೋರಿಸ್ತಾರೆ, ನಿಂಥದ್ದೊಂದು ಮನೆ ಮೂಲೆ ಒಳಗೆ ಇಂಥದ್ದೊಂದು ಸಮಸ್ಯೆ ಆಗಿದೆ ಕಣ, ಹೋಗಿ ಹುಡುಕು, ನಿನಗೆ ಸಿಗುತ್ತೆ. ಅದನ್ನು ತಗೊಂಬಂದವ್ರು ಇಲ್ಲಿಗೆ, ಸ್ವಾಮಿ ನಾವು ಹೋಗಿ ಅಮ್ಮನವ್ರನ್ನ ಬರವಣಿಗೆ ಕೇಳಿದ್ವಿ, ಹೋಗಲ್ಲೋ ನಾವು ಅದೇ ರೀತಿಯಾಗಿ ನೋಡಿದರೆ ಮನೆ ಈಶಾನ್ಯ ಮೂಲೆಯಲ್ಲೇ ಉಣ್ಬಿಟ್ಟಿದ್ದಾರೆ, ಮನೆ ಅಗ್ನಿ ಮೂಲೆಯಲ್ಲೇ ಉಣ್ಬಿಟ್ಟಿದ್ದಾರೆ ಸ್ವಾಮಿ, ಅದನ್ನು ತಗೊಂಬಂದವ್ರೆ. ಆ ತಗೊಂಬಂದಾಗ ಅದಕ್ಕೆ ಬಳಸಿರ್ತಾರಲ್ಲ ಆ ಒಂದು ಕೆಡುಕಿನ ಸಾಮಗ್ರಿಗಳು, ಆ ಕುಟುಂಬ ಹಾಳು ಮಾಡಬೇಕು ಅಂತ. ಯಾಕೆ ಈ ರೀತಿಯಾಗಿ ಈ ಬದಲಾವಣೆ ಹೊಂದಿದೆ ಈ ಸಮಾಜ ನನಗಂತೂ ಗೊತ್ತಿಲ್ಲ. ನಾವಂತೂ ಇಷ್ಟೇ, ಎಂಥ ಕೆಡುಕಾಗಲಿ ಅದು ವಿರುದ್ಧವಾಗಿ ಹೋಗೋವಂಥ ಜನ, ಮಾಟ ಮಂತ್ರಗಳಿಗೆ ವಿರುದ್ಧವಾಗಿ ಹೋಗೋವಂಥ ಜನ. ಈ ವಿದ್ಯೆಯನ್ನು ಮಾಟ ಮಂತ್ರ ಮಾಡ್ದೇ
ಆ ಮಾಟ ಮಂತ್ರ ಮಾಡಿರ್ತಕ್ಕಂಥವ್ರಿಗೆ, ಕೆಡುಕನ್ನು ಮಾಡಿರ್ತಕ್ಕಂಥವ್ರಿಗೆ, ಭೂತ ಪ್ರೇತ ಪಿಶಾಚಾದಿಗಳಿಂದ ನರಳುತ್ತಾ ಇರ್ತಕ್ಕಂಥವ್ರಿಗೆ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅವರ ಜೀವನವನ್ನು ಸಂತೃಷ್ಟಿ ಮಾಡ್ತಕ್ಕಂಥ ದಾರಿ ಮಾರ್ಗಗಳನ್ನು ಪಾಲಿಸ್ತಕ್ಕಂಥ ಜನ. ನಿಮಗೆ ಹಿಂಸೆ ಕೊಡುವಂತಹ ಕ್ಷೇತ್ರ ಇದಾಗಿರಲ್ಲ. ಅಹಿಂಸಾ ಮಾರ್ಗದಿಂದ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅಮ್ಮನವರ ಕ್ಷೇತ್ರ ಆಗುತ್ತೆ. ಕೆಡುಕು ಮಾಡೋರೇ ಎಚ್ಚರಿಕೆ, ಒಂದಾನೊಂದು ದಿವಸ ನಿಮ್ಗೈತೆ ಕಟ್ಟಿಟ್ಟು ಬುತ್ತಿ, ನಿಮ್ಗೈತೆ ಊರಬ್ಬ. ನೀವು ಕೆಡುಕು ಮಾಡುವಂಥವ್ರು ಮಾಡಿ ದೇಹಗಳನ್ನು ಅಯ್ಯೋನಿಸ್ಬೇಡಿ, ಮನುಷ್ಯರನ್ನು ಅಯ್ಯೋನಿಸ್ಬೇಡಿ, ಕುಟುಂಬಗಳನ್ನು ಒಡಿಬೇಡಿ. ಆ ಕುಟುಂಬವನ್ನು ಒಡೆದಿರತಕ್ಕಂಥ ನೋವು ನಿಮ್ಮನ್ನು ಕಾಡದೆ ಬಿಡಲ್ಲ. ಇದೇ ಬ್ರಹ್ಮಹತ್ಯ ದೋಷವಾಗಿ ಮಾರ್ಪಡುತ್ತೆ. ಬ್ರಹ್ಮ ರಾಕ್ಷಸರು ಯಾರು ಇದ್ದರೆ, ಆ ಸಮಸ್ಯೆಗಳು ಯಾವಾರು ಇದ್ದರೆ ಇದೇ ನಿಮ್ಮನ್ನು ಹತ್ತಿ ಕಾಡುತ್ತೆ. ಯಾಕೆಂದರೆ ಅವನು ಅನುಭವಿಸಿರ್ತಾನೆ ಆ ನೋವನ್ನು. ಆ ಅನುಭವಿಸಿರ್ತಕ್ಕಂಥ ನೋವು ನಿಮಗೆ ಶಾಪವಾಗಿ ಮಾರ್ಪಟ್ಟಿರುತ್ತೆ. ಈ ಶಾಪ ವಿಮೋಚನೆಗೆ 3 ಜನ್ಮಗಳೆತ್ತಿರುವಾಗಲ್ಲ ನೀವು ಅನುಭವಿಸ್ತೀರ. ಹಾಗಾಗಿ ಏನೇ ಸಮಸ್ಯೆಗಳಿದ್ದರೂ, ಎಂಥ ಸಮಸ್ಯೆಗಳಿದ್ದರೂ ಕೂಡ ಅಮ್ಮನವ್ರನ್ನ ಬಂದು ಬರವಣಿಗೆ ತಗೊಳ್ಳಿ, ಒಂದು ಕಟ್ಟು ಬಿಡುಗಡೆ ಮಾಡ್ಕೊಳ್ಳಿ. ನಿಮಗಿರ್ತಕ್ಕಂಥ ಎದೆನೋವಿನ ಸಮಸ್ಯೆ, ಎದೆನೋವು ವಿಪರೀತ ಇತ್ತೀಚೆಗಂತೂ ಓವರ್. ಆ ಎದೆನೋವಿನ ಸಮಸ್ಯೆ ಅಚ್ಚುಕಟ್ಟಾಗಿ ಹುಷಾರಾಗುತ್ತೆ. ಆ ರೀತಿ ಅದೇ ಎದೆನೋವಿನ ಸಮಸ್ಯೆಗಳಿರಲಿ, ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿಯ ಸಮಸ್ಯೆಗಳಲ್ಲಿ ಬನ್ನಿ, ಕ್ಷೇತ್ರ ದರ್ಶನ ಮಾಡಿ, ಒಂದು ಕಟ್ಟೊಡಿಸಿ ನೀರು ಹಾಕಿಸಿ ಅಂಥ ಸಮಸ್ಯೆಗಳನ್ನು ಒಡೆದಾಕೋಣ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ಒಳ್ಳೆಯದಾಗಲಿ. ಭಿಕ್ಷುಕರೇ, ನೀವು ಕೂಡ ಒಮ್ಮೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೇವಲ ಒಂದು ತಡೆ ಓಡಿಸಿಕೊಳ್ಳುವ ಮುಖಾಂತರ ನಿಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.